ಮಾಸ. ಇವತ್ತು ನಾನು ಒಂದು ವಿಷಯನ ಹೇಳೋಣ ಅಂತ ಬಂದಿದ್ದೀನಿ. ಏನು ಅಂದರೆ, ತುಂಗಭದ್ರಾ ಪುಷ್ಕರ ಮಹಾಪರ್ವಕಾಲ ಅಂತ ಕರೀತಾರೆ. ಏನು ತುಂಗಭದ್ರಾ ನದಿಗೆ ಪುಷ್ಕರ ಬಂದಿದೆ ಅಂತ ಏನು ಹಾಗಂದರೆ, ತುಂಗಭದ್ರಾ ನದಿಗೇ ಪುಷ್ಕರ ಅಂತ ಯಾಕೆ ಬರುತ್ತೆ? ಆ ನದಿಗೆ, ತುಂಗಭದ್ರಾ ನದಿಗೆ ಪುಷ್ಕರ ಬಂದರೆ ನಾವು ಏನು ಮಾಡಬೇಕು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಮತ್ತು ಪುಷ್ಕರ ಅಂದ್ರೇನು ಇದ್ರ ಬಗ್ಗೆ ನಾವು ಸ್ವಲ್ಪ ವಿವರವಾಗಿ ತಿಳ್ಕೊಳ್ಳೋಣ. ಶುರು ಮಾಡೋಣವಾ? ಏನು ಅಂದರೆ, ತುಂಗಭದ್ರಾ ಪುಷ್ಕರ ಮಹಾಪರ್ವಕಾಲ ಅಂತ ಹೇಳ್ತಾರೆ. ಇದು ಯಾವತ್ತಿಂದ ತುಂಗಭದ್ರಾ ನದಿಗೆ ಪುಷ್ಕರ ಮಹಾಪರ್ವಕಾಲ ಬಂದಿದೆ ಅಂದರೆ, 20ನೇ ತಾರೀಕು 11ನೇ ತಿಂಗಳು 20ನೇ ಇಸ್ವಿಯಿಂದ 1ನೇ ತಾರೀಕು 12ನೇ ತಿಂಗಳು 20ನೇ ಇಸ್ವಿವರೆಗೆ ಅಂತ ಬಂದಿದೆ. ಪುಷ್ಕರ ಮಹಾಪರ್ವಕಾಲ ಬಂದಿದೆ ತುಂಗಭದ್ರಾ ನದಿಗೆ. ಈಗ ಅಂದ್ರೇನು, 21ನೇ ತಾರೀಕಿಂದ 1ನೇ ತಾರೀಕುವರೆಗೂ ಪುಷ್ಕರ ಇರುತ್ತೆ. ಅದು ತುಂಗಭದ್ರಾ ನದಿಗೆ ಬಂದಿರುತ್ತೆ. ಏನು ಪುಷ್ಕರ ಅಂದ್ರೇನು? ಎಲ್ಲರೂ ಪುಷ್ಕರ ಪುಷ್ಕರ ಅಂತಾರೆ. ಏನು ಹಾಗಂದ್ರೇನು ಅಂತ ತಿಳ್ಕೊಳ್ಳೋಣ. ಗಂಗೆಯೇ ಮೊದಲಾದ 12 ನದಿಗಳಲ್ಲಿ 1,3 ಕೋಟಿ ತೀರ್ಥಾಭಿಮಾನಿ ದೇವತಾ ಸಹಿತ ಪುಷ್ಕರನು ನಿವಾಸ ಮಾಡುವ ಕಾಲಕ್ಕೆ ಪುಷ್ಕರ ಎಂದು ಹೆಸರು. ಗೊತ್ತಾಯ್ತಾ? ಇಷ್ಟೇ, ಎರಡೇ ಲೈನು. ಪುಷ್ಕರ ಅಂದ್ರೇನು ಅಂದರೆ, ಗಂಗೆಯೇ ಮೊದಲಾದ 12 ನದಿಗಳಲ್ಲಿ 1,3 ಕೋಟಿ ತೀರ್ಥಾಭಿಮಾನಿ ದೇವತಾ ಸಹಿತ ಪುಷ್ಕರನು ನಿವಾಸ ಮಾಡುವ ಕಾಲಕ್ಕೆ ಪುಷ್ಕರ ಅಂತ ಕರೀತಾರೆ. ಮೇಷ ಮೊದಲಾದ 12 ರಾಶಿಗಳಲ್ಲಿ ಬೃಹಸ್ಪತಿ ಅಂದರೆ ಗುರು ಸಂಚರಿಸುವ ಸಮಯದಲ್ಲಿ ಪುಷ್ಕರನು ಆಯಾ ನದಿಗಳಲ್ಲಿ ವಾಸಿಸುವನು. ಬೃಹಸ್ಪತಿಯು 1 ವರ್ಷ 1 ರಾಶಿಯಲ್ಲಿ ಸಂಚರಿಸುವನು. ಆಗ ಆಯಾ ನದಿಗಳಲ್ಲಿ 3.5 ಕೋಟಿ ತೀರ್ಥಗಳಿಂದ ಸಹಿತನಾದ ಪುಷ್ಕರನು ಅಂದರೆ ತೀರ್ಥರಾಜ ಅಂತ. ಪುಷ್ಕರ ಅಂದರೆ ತೀರ್ಥರಾಜ. ಹಾಗೂ ಸಕಲ ಮುನಿಗಳು ಅಂತಹ ತೀರ್ಥಗಳಲ್ಲಿಯೂ ತೀರ್ಥಕ್ಷೇತ್ರಗಳಲ್ಲಿಯೂ ಅದೃಶ್ಯ ರೂಪದಿಂದ ವಾಸಿಸುವರು. ಕೇಳಿಸ್ಕೊಂಡ್ರಾ? ಆದ ಕಾರಣ ಪ್ರವೇಶ ದಿನದಿಂದ 12 ದಿನಗಳು ಆದಿ ಪುಷ್ಕರ ಎಂದು, ಕೊನೆಯ 12 ದಿನಗಳು ಅಂತ್ಯ ಪುಷ್ಕರ ಎಂದು ಪ್ರಸಿದ್ಧವಾಗಿದೆ. ಈ ದಿನಗಳಲ್ಲಿ ನದಿ ತೀರಗಳಲ್ಲಿ ಮಾಡುವ ಕ್ಷೇತ್ರವಾಸ, ತೀರ್ಥ, ಶ್ರಾದ್ದ, ಸ್ನಾನ, ದಾನ, ವ್ರತ, ಜಪ, ತಪ, ಅನುಷ್ಠಾನ, ಪೂಜಾದಿಗಳೆಲ್ಲವೂ ಅನಂತ ಫಲಪ್ರದವಾಗಿದೆ. ಈ ಪುಷ್ಕರ ಅನ್ನೋ ನದಿ ತೀರಕ್ಕೆ ಬರುತ್ತಲ್ಲ ನದಿಗೆ, ಆವಾಗ ಇದರಲ್ಲಿ ನಾವು ಶ್ರಾದ್ದ ಮಾಡೋದು, ಸ್ನಾನ ಮಾಡೋದು, ದಾನ ಮಾಡೋದು, ವ್ರತ ಮಾಡೋದು, ಜಪ, ತಪ, ಅನುಷ್ಠಾನ, ಪೂಜೆ ಮಾಡೋದು ಎಲ್ಲ ಅನಂತ ಫಲ. ಮತ್ತು 60,000 ವರ್ಷ ಗಂಗೆಯಲ್ಲಿ ಮಿಂದ, ನೋಡಿ 60 ವರ್ಷ ನಾವು ಗಂಗೆಯಲ್ಲಿ ಸ್ನಾನ ಮಾಡಿದ್ದು ಫಲ ಒಂದು ಪುಷ್ಕರ ಸ್ನಾನಕ್ಕಿದೆ. ನೆನಪಲ್ಲಿ ಇಟ್ಕೊಳ್ಳಿ. ನೋಡಿದ್ರೆ ಪುಷ್ಕರ ಅಂದರೆ ಎಷ್ಟು ಮಹಿಮೆದು. 60,000 ವರ್ಷ ನಾವು ಗಂಗೆಯಲ್ಲಿ ಸ್ನಾನ ಮಾಡ್ಕೊಂಡು ಬಂದಿರ್ತೀವಲ್ಲ, ಅದು ಒಂದು ಸತಿ ಪುಷ್ಕರದಲ್ಲಿ ಸ್ನಾನ ಮಾಡಿದ್ರೆ ಆ ಪುಣ್ಯ ಬಂದ್ಬಿಡ್ತು. ಮತ್ತು ಯಾವ ರಾಶಿಲಿ ಬರುತ್ತೆ ಅಂತ, ಮೇಷರಾಶಿಯಲ್ಲಿ ಗುರುವು ಪ್ರವೇಶ ಮಾಡಿದಾಗ ಗಂಗಾ ನದಿಗೆ ಪುಷ್ಕರ, ವೃಷಭ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ನರ್ಮದಾ ನದಿಗೆ ಪುಷ್ಕರ, ಮಿಥುನ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಸರಸ್ವತಿ ನದಿಗೆ ಪುಷ್ಕರ, ಕರ್ಕಾಟಕ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಯಮುನಾ ನದಿಗೆ ಪುಷ್ಕರ, ಸಿಂಹ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಗೋದಾವರಿ ನದಿಗೆ ಪುಷ್ಕರ, ಕನ್ಯಾ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಕೃಷ್ಣಾ ನದಿಗೆ ಪುಷ್ಕರ, ತುಲಾ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಕಾವೇರಿ ನದಿಗೆ ಪುಷ್ಕರ, ವೃಶ್ಚಿಕ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಭೀಮರತಿ ನದಿಗೆ ಪುಷ್ಕರ, ಧನುಸ್ಸು ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಪುಷ್ಕರ ಪ್ರಣೀತಾ ನದಿಗೆ ಪುಷ್ಕರ, ಮಕರ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ತುಂಗಭದ್ರಾ ನದಿಗೆ ಪುಷ್ಕರ, ಕುಂಭರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಸಿಂಧೂ ನದಿಗೆ ಪುಷ್ಕರ, ಮೀನರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಪ್ರಣೀತಾ ನದಿಗೆ ಪುಷ್ಕರ. ಇವಾಗ ಮಕರ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ತುಂಗಭದ್ರಾ ನದಿಗೆ ಪುಷ್ಕರ. ಈಗ ನೀವು ಪೇಪರೆಲ್ಲ ಓದಿರ್ತೀರ, ಟಿ ವಿಲೆಲ್ಲ ನೋಡಿರ್ತೀರಲ್ವ, ತುಂಗಭದ್ರಾ ನದಿಗೆ ಪುಷ್ಕರ ಬಂದಿದೆ. ಅದು ಮಕರ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ತುಂಗಭದ್ರಾ ನದಿಗೆ ಪುಷ್ಕರ ಬರುತ್ತೆ. ಆಯಿತಾ? ಆಮೇಲೆ ಮೇಷೇ ಗಂಗಾ, ವೃಷೇ ರೇವ, ಗತೆ ಯುಗ್ಮೆ ಸರಸ್ವತಿ, ಯಮುನಾ ಕರ್ಕಟೆ ಚೈವ, ಗೋದಾವರ್ಯಪಿ ಸಿಂಹಗೆ, ಕನ್ಯಾಯಾಂ ಕೃಷ್ಣವೇಣಿ ಚ ಕಾವೇರಿ ಚ ತುಲಾಗತೆ, ವೃಶ್ಚಿಕೆ ಸ್ಯಾದ್ಯಮರತಿ ಸಿಂಧು ಪ್ರಣೀತ ತಟಿನಿ ಜಶೆ, ಮೇಷೆ ಗುರು ಪ್ರವಿಷ್ಟೆ ಗಂಗಾ ಪುಷ್ಕರಾಯುತ ಭವತೀತಿವತ್ ಸರ್ವರ್ಥನ್ವಯಃ ಜನ್ಮ ಪ್ರಭುತಿ ಯತ್ಸವಪಂ ಸ್ತ್ರೀಯವ ಪುರುಷೇಣವ
ಜನ್ಮ ಪ್ರಭುತಿ ಯತ್ಸಪಂ ಶ್ರೀಯವ ಪುರುಷೇಣವ ಪುಷ್ಕರೇ ಸ್ನಾತ ಮಾತ್ರಸ್ಯ ಸರ್ವಮೇವ ಪ್ರಣಶ್ಯತಿ. ಅಂದ್ರೇನು ಗೊತ್ತಾ, ಸ್ತ್ರೀಯರಾಗಲಿ ಪುರುಷರಾಗಲಿ ಹುಟ್ಟಿದಾರಭ್ಯ ಮಾಡಿದ ಪಾಪಗಳು ಪುಷ್ಕರ ಸಮಯದಲ್ಲಿ ಸ್ನಾನ ಮಾಡುವುದರಿಂದ ಅನಂತ ಪುಣ್ಯ ಫಲ ಪ್ರಾಪ್ತವಾಗುತ್ತದೆ. ನೋಡಿದ್ರ, ಪುಷ್ಕರದಲ್ಲಿ ಸ್ನಾನ ಮಾಡಿದ್ರೆ, ಪುಷ್ಕರ ಬಂದಾಗ ಸ್ನಾನ ಮಾಡಿದ್ರೆ ನಾವು ಜನ್ಮದಲ್ಲಿ ಮಾಡಿದ ಪಾಪ ಎಲ್ಲನೂ ಸುಟ್ಟು ಅದೆಲ್ಲನೂ ಅನಂತ ಪುಣ್ಯ ಫಲ ಕೊಡುತ್ತೆ, ನಮಗೆ ಪುಣ್ಯ ಬರುತ್ತೆ. ಆಮೇಲೆ ಹಗಲು ಈ ವರ್ಷ ಗುರುವು 20/11/2020 ಇಸ್ವಿ ಶುಕ್ರವಾರ ಹಗಲು 2:23 ಮಕರ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಈ ಅವಧಿಯಲ್ಲಿ ದಕ್ಷಿಣ ಭಾರತದ ಪುಣ್ಯ ನದಿ ಎಂದೇ ಕರೆಸಿಕೊಂಡಿರುವ ತುಂಗಭದ್ರಾ ನದಿಯಲ್ಲಿ ಮಹಾಪುಷ್ಕರ ಆರಂಭವಾಗಲಿದೆ. ತುಂಗಭದ್ರಾ ನದಿಯಲ್ಲಿ ಪುಷ್ಕರ ಪ್ರಾರಂಭ ಆಗುತ್ತೆ. ಇದ್ರದ್ದು ಏನಪ್ಪ ಪೌರಾಣಿಕ ಕಥೆ ಏನು, ಹಿನ್ನೆಲೆ ಏನು ಅಂದರೆ, ತುಂಡಿಲನೆಂಬ ಋಷಿಯು ಶಿವನ ತಪಸ್ಸು ಮಾಡಿ ಶಿವನ ಅಂಶಗಳಲ್ಲಿ ಸೇರಿ ನೀರೇ ಆಗಿ ಪುಷ್ಕರ ಅಂದರೆ ಜಲದೇವತೆ ಆಗಿಬಿಟ್ಟನು. ಬ್ರಹ್ಮನು ಈ ಜಗತ್ತನ್ನು ಸೃಷ್ಟಿಸಿದಾಗ ಜಲದೇವತೆ ಹಾಗೂ ಬೃಹಸ್ಪತಿ ದೇವತೆಗಳ ಸಹಾಯ ಪಡೆದಿದ್ದ ಎನ್ನುವುದನ್ನು ಪುರಾಣ ಕೋಶಗಳು ಹೇಳುತ್ತವೆ. ಪುಷ್ಕರದಿಂದಾಗಿ ತುಂಗಭದ್ರಾ ನದಿಗೆ ಈ ವರ್ಷ ವಿಶೇಷ ಶಕ್ತಿ ದೊರಕುತ್ತಿದೆ ಎನ್ನುವ ನಂಬಿಕೆ ಇದೆ. 63 ಕೋಟಿ ತೀರ್ಥಗಳು ಭೂಲೋಕಕ್ಕೆ ಪುಷ್ಕರದ ವೇಳೆ ಇಳಿದು ಬಂದು ತುಂಗಭದ್ರಾ ನದಿಗೆ ವಿಶೇಷ ಶಕ್ತಿ ನೀಡುತ್ತವೆ. ಕೇಳಿಸ್ಕೊಂಡ್ರ, 63 ಕೋಟಿ ತೀರ್ಥಗಳು ಭೂಲೋಕಕ್ಕೆ ಪುಷ್ಕರದ ವೇಳೆ ಇಳಿದು ಬಂದು ತುಂಗಭದ್ರಾ ನದಿಗೆ ವಿಶೇಷ ಶಕ್ತಿ ನೀಡುತ್ತದೆ. ಈ ವೇಳೆ ದೇವಾನುದೇವತೆಗಳು, ಸಪ್ತ ಋಷಿಗಳು, ನವಕಾಂಡ ಋಷಿಗಳು, ಎಲ್ಲ ಮಹರ್ಷಿಗಳು ನದಿಯಲ್ಲಿ ಸ್ನಾನ ಮಾಡಲು ಭೂಲೋಕಕ್ಕೆ ಇಳಿದು ಬರುತ್ತಾರೆ ನೋಡಿ. ಹೀಗಾಗಿ ಆದಿಪುಷ್ಕರ 12 ದಿನಗಳವರೆಗೆ ದೈವಿ ಶಕ್ತಿ ಹೊಂದಿರುತ್ತದೆ ಎನ್ನುವ ನಂಬಿಕೆ ಇದೆ. ಪುಷ್ಕರದ ಸಂದರ್ಭದಲ್ಲಿ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡುವ ಎಲ್ಲ ಜೀವಿಗಳನ್ನು, ಮನುಷ್ಯರನ್ನು ತುಂಗಭದ್ರಾ ಪವಿತ್ರಗೊಳಿಸುತ್ತಾಳೆ ನೋಡಿ. ಪುಷ್ಕರ ಬಂದಾಗ ನಾವು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಎಲ್ಲ ಪ್ರಾಣಿ ಪಕ್ಷಿ ಮನುಷ್ಯರನ್ನು ತುಂಗಭದ್ರಾ ದೇವಿ ಪವಿತ್ರಗೊಳಿಸ್ತಾಳಂತೆ. ಈ ವೇಳೆ ದಾನ ಧರ್ಮ ಮಾಡಿದವರಿಗೂ ವಿಶೇಷ ಪುಣ್ಯ ಲಭಿಸುತ್ತದೆ. ಗುರುಬಲ ಇಲ್ಲದವರು, ಇವಾಗ ಎಷ್ಟೋ ಜನಕ್ಕೆ ಪಾಪ ಗುರುಬಲ ಇಲ್ಲ ಅಂತಾರಲ್ಲ, ಅಂಥವ್ರು ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿದ್ರೆ, ಪುಷ್ಕರ ಸ್ನಾನ ಮಾಡಿದರೆ ಗುರುಬಲ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ಇವಾಗ ತುಂಗಭದ್ರಾ ಪುಷ್ಕರ ಅಂದ್ರೇನು? ವರ್ಷ ತುಂಗಭದ್ರಾ ನದಿಯ ಪುಷ್ಕರ 20/11/2020 1/12/2020 ನಡೆಯಲಿದೆ. ಪುಷ್ಕರ ಸ್ನಾನದ ನಂಬಿಕೆಗಳು ಏನು? ಪುಷ್ಕರ ಬಂದಾಗ ಸ್ನಾನ ಮಾಡೋದ್ರಿಂದ ಏನು ನಂಬಿಕೆ ಅಂದರೆ, ಈ ಅವಧಿಯಲ್ಲಿ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿದರೆ ಸಕಲ ಪಾಪಗಳಿಂದ ಮುಕ್ತಿ ಲಭಿಸುತ್ತದೆ. ನೋಡಿದ್ರ, ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಪಾಪ ಎಲ್ಲ ಪರಿಹಾರ ಆಗುತ್ತೆ. ಆಮೇಲೆ ಗಂಗಾ ನದಿ ಸೇರಿದಂತೆ ಭಾರತದ ಅಷ್ಟೂ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಿದ ಪುಣ್ಯ ಫಲ ಈ ಅವಧಿಯಲ್ಲಿ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಲಭಿಸುತ್ತದೆ. ಈ ವರ್ಷ ಗುರುಬಲ ಇಲ್ಲದ ರಾಶಿಗಳಿವರು ಯಾರು? ಈ ವರ್ಷ ಗುರುಬಲ ಇಲ್ಲ ಅಂದರೆ ಮೇಷ, ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಮಕರ, ಕುಂಭ, ಈ ಇಷ್ಟು ರಾಶಿಗಳಿಗೆ ಗುರುಬಲ ಇಲ್ಲ ಈ ವರ್ಷ. ಆದರೆ ಅದಕ್ಕೇನು ಚಿಂತೆ ಮಾಡೋಂಗಿಲ್ಲ. ಅದಕ್ಕೇನು ಮಾಡಬೇಕು? ಪುಷ್ಕರ ಸ್ನಾನ ಮಾಡಿದರೆ ಅವರಿಗೆ ಗುರು ಕೃಪೆ ಉಂಟಾಗುತ್ತೆ. ಪುಷ್ಕರ ಸ್ನಾನವನ್ನು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಅಥವಾ ಪ್ರವಾಹ ಮುಖವಾಗಿ ನಿಂತು ಸ್ನಾನ ಮಾಡಬೇಕು. ಇವಾಗ ಪುಷ್ಕರ ಸ್ನಾನನ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ನಿಂತ್ಕೊಂಡು ಸ್ನಾನ ಮಾಡಬೇಕು. ಇಲ್ವಾ, ಅದು ಪ್ರವಾಹ ಯಾವ ಕಡೆ ಬರುತ್ತೆ ಆ ಕಡೆ ಮುಖ ಮಾಡಿ ನೀವು ಸ್ನಾನ ಮಾಡಬೇಕು. ಆಮೇಲೆ ಸ್ನಾನ ಆದಮೇಲೆ ಏನು ಮಾಡಬೇಕು? ಸತ್ಪಾತ್ರರಿಗೆ, ನಾನು ಯಾವಾಗಲೂ ಹೇಳ್ತೀನಿ, ಸತ್ಪಾತ್ರರಿಗೆ ದಾನ ಮಾಡಬೇಕು ಅಂತ. ತಮ್ಮ ಶಕ್ತಿ, ನಿಮ್ಗೇನು ಶಕ್ತಿ ಅನುಸಾರ ದಾನ ಮಾಡಿದರೆ ಉತ್ತಮ ಫಲ. ಅಲ್ಲೇ ನದಿ ತೀರದಲ್ಲೇ ದಾನ ಮಾಡಬೇಕು. ಆಮೇಲೆ ಸರಿಯಾದ ಕ್ರಮದಿಂದ ಸಂಕಲ್ಪಪೂರ್ವಕವಾಗಿ ಸ್ನಾನ ಮಾಡಬೇಕು. ಸಂಕಲ್ಪನೆ ನೀವು ಕರೆಕ್ಟಾಗಿ ತಿಳ್ಕೊಂಡು ಸ್ನಾನ ಮಾಡಬೇಕು. ಹೆಂಗೆಂಗೋ ಮಾಡಿಬಿಡ್ಬಾರ್ದು. ಕರೆಕ್ಟಾಗಿ ಒಂದು ಪೇಪರಲ್ಲಿ ಬರ್ಕೊಂಡು ಇಲ್ಲ ಒಂದು ಪುಸ್ತಕ ತೊಗೊಂಡು ನದಿಲಿ ಸ್ನಾನ ಮಾಡ್ತಾ ಇದ್ದೀರಾ, ಪುಷ್ಕರ ಬಂದಿದೆ ಗೊತ್ತಾಯ್ತಾ, ಕರೆಕ್ಟಾಗಿ ಸಂಕಲ್ಪ ನೋಡಿಕೊಂಡು ನೀವು ಸ್ನಾನ ಮಾಡಬೇಕು. ಈ ಸಂಕಲ್ಪದ್ದು ಏನು ಅಂತ ನಾನು ತಿಳಿಸ್ತೀನಿ. ಇವಾಗ ಇದಿಷ್ಟನ್ನು ನೀವು ತಿಳ್ಕೊಂಡ್ರಿ.
ತೀರ್ಥಕ್ಷೇತ್ರದಲ್ಲಿ ತುಂಗಭದ್ರಾ ನದಿಲಿ ಸ್ನಾನ ಮಾಡಿದ್ರೆ, ಪುಷ್ಕರ ಬಂದಾಗ ಸ್ನಾನ ಮಾಡೋದ್ರಿಂದ ಏನೇನು, ಪುಷ್ಕರ ಅಂದ್ರೇನು, ತುಂಗಭದ್ರಾ ನದಿಗೆ ಯಾಕೆ ಬಂತು, ಯಾರ್ಯಾರು ಆಕಾಶದಿಂದ ಬಂದು ದೇವತೆಗಳು ಬಂದು ಸ್ನಾನ ಮಾಡ್ತಾರೆ ಅಂತ ಎಲ್ಲ ತಿಳ್ಕೊಂಡ್ರಿ. ಈಗ ನೀವು ಪಂಚಾಂಗದಲ್ಲಿ ಏನೇನು ಹೇಗೆ ಇರುತ್ತೆ ಅನ್ನೋದನ್ನು ತೋರಿಸಿ ಸ್ವಲ್ಪ ನಿಮಗೆ ಸಂಕಲ್ಪ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಹರೇ ಶ್ರೀನಿವಾಸ.